ಅವರು ಅಜ್ಞಾನಿಗಳಲ್ಲ. ನಿಜವಾಗಿ ಸ್ಕಾಟ್ಲ್ಯಾಂಡ್ ಪೊಲೀಸರು ಹೆಚ್ಚಿನವರು, ಆದರೆ ಅದು ರಾಜಕೀಯ ಹಸ್ತಕ್ಷೇಪ ಮಾಡಿ ಅಲ್ಲಿ ಶಾಸಕರು, ಅಲ್ಲಿ MP ಗಳು, ಏನೇನು ಜನ ಇವರೆಲ್ಲ ಒಳಗೆ ಕೈ ಆಡಿಸಿ ಪಾಪ ಅವ್ರಿಗೆ ಏನೂ ಕೆಲಸ ಮಾಡೋದಂಗೆ ಕಟ್ಟಿ ಹಾಕಿಬಿಡ್ತಾರೆ. ಇವತ್ತು CBI ಸೆಂಟ್ರಲ್ ಗೌರ್ಮೆಂಟ್ ಕಟ್ಟಿ ಹಾಕಿದಂಗೆ, IT ಮತ್ತು EDಯನ್ನು ಸೆಂಟ್ರಲ್ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ ಮಾಡಿದಂಗೆ ಇಲ್ಲೂ ಸ್ಟೇಟ್ ಗೌರ್ಮೆಂಟ್ಗಳು ನೋಡಿರಿ. ಇಲ್ಲವೇ ನಾವು ನೋಡಿದ್ದೀವಿ ಲೋಕಾಯುಕ್ತರು ಯಾವ ರೀತಿ ಹಿಡಿತಾ ಇದ್ದಾರೆ ಇವ್ರನ್ನ, ಕಳ್ಳರನ್ನು. ಎಷ್ಟು ಜನ ಶಿಕ್ಷೆ ಮಾಡಿದ್ದೀವಿ ಸರ್ಕಾರ. ಯಾಕಂದ್ರೆ ನಂತರದಲ್ಲಿ ಏನೋ ಗಾಳಗೋಪಾಳ ಆಗಿ ಹೋಗ್ಬಿಡ್ತದೆ ಅದರಲ್ಲಿ. ಅದಕ್ಕಂತ ಇವತ್ತು ಪಾಪ ಭಾಳಷ್ಟು ಲೋಕಾಯುಕ್ತ ಸಂಬಂಧಿಸಿದ ಅಧಿಕಾರಿಗಳು ಎಲ್ಲ ಮಾತಾಡ್ತಾ ಇರ್ತಾರೆ, ನಮ್ಗೆ ಪೂರ್ಣ ಸ್ವತಂತ್ರ ಇಲ್ಲೇ ಲೋಕಾಯುಕ್ತಕ್ಕನ ಅದೇ ತನಿಖೆ ಮಾಡಿ ಅದೇ ಶಿಕ್ಷೆ ಕೊಡುವಂಥದ್ದು ಕೊಟ್ಟರೆ ನೋಡ್ರಿ ಅವ್ರು ಎಷ್ಟು ಹಿಡಿದು ಹೋಗಿದ್ದಾರೆ. ಪೊಲೀಸರಿಗೆ ಸಾಮಾನ್ಯರಿಲ್ಲ. ಈಗ ನೋಡ್ರಿ CID ಎಷ್ಟು ಹುಡುಗಿ ತೆಗಿತಾ ಇದ್ದಂದು, ನಮ್ಮ DC ಅವರಾಗಿರ್ಬೋದು, AC ಅವರಾಗಿರ್ಬೋದು, ದೊಡ್ಡ ಸಾಹಸದಂದು. ಅದಕ್ಕೆ ಮುಖ್ಯ ಕಾರಣ ಪ್ರಾಮಾಣಿಕ ಪತ್ರಕರ್ತನ. ಇವತ್ತು ಪತ್ರಿಕಾ ರಂಗದಲ್ಲೇ ನಿಜವಾಗಿ ಪ್ರಾಮಾಣಿಕ ಹುಡುಗೋದು ಭಾಳ ಕಷ್ಟ ಆಗ್ತಾಯಿದೆ ದಿನದಿಂದ ದಿನಕ್ಕೆ. ಪಾಪ ಅವರು ತಪ್ಪಲ್ಲ, ಯಾಕೆಂತಂದ್ರೆ ನಮ್ಮಲ್ಲಿ ಕೊಂಡು ಓದುಗರಿಲ್ಲ ಮತ್ತು ಸರಿಯಾಗಿ ಅಟ್ಲೀಸ್ಟ್ ಒಳ್ಳೇದು ಮಾಡಿದ್ದು ನೋಡುವಂಥವ್ರಿಲ್ಲ. ಹೀಗಾಗಿ ಇವತ್ತು ಇದು ವ್ಯಾಪಾರೀಕರಣ ಆಗಿಬಿಟ್ಟದ, ಗೋಧಿ ಮೀಡಿಯಾ ಆಗ್ಯದ. ಗೋಧಿ ಮೀಡಿಯಾ ಅಂದ್ರೆ ನಿಮ್ಗೆ ಗೊತ್ತಾಗಿಬಿಡ್ತದೆ, ದುಡ್ಡಿದ್ದವ್ರ ಪರವಾಗಿ ಮಾತಾಡ್ತಾ ಹೋಗುವಂಥ ಮೀಡಿಯಾ. ಅವ್ರಿಗೆ ಪಾಪ ಚಾನಲ್ ನಡೆಸೋ ಸ್ವಲ್ಪ ದುಡ್ಡು ಕೊಡ್ತಾರೆ ಅವರು, ಅಥವಾ ಚಾನಲ್ ಹಾಕಿ ಕೊಡ್ತಾರೆ, ಮತ್ತು ಅವ್ರು ಹೇಳಿದಂಗೆ ಮಾಡ್ಕೊಂಡು ಹೋಗಿ ಬಿಡ್ತಾರೆ ಜಯ ಅನ್ಕೊಂತ. ಇದು ಏನು ಬಿಡಿಸಿ ಹೇಳಬೇಕಾಗಿಲ್ಲ. ಇವತ್ತು ಆದರೆ ಈ ಒಂದು ವಿಷಯದಲ್ಲೇ ಯಾಕೋ ಏನು ಎಲ್ಲ ಹಿಡಿಯುವುದೇನೋಪ್ಪ ಈ ಶಿವಾನಂದ, ಈ ನೀಲಣ್ಣವರು ಮನೆ ನೋಡಿದ್ರಿ ನೀವು ಏನಕ್ಕೆ ಇದ್ರು ಓಂ ನಮಸ್ತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಇಷ್ಟೆಲ್ಲ ಚಾನಲ್ ಡೂಬ್ ಹಾಕಿದ್ದೀನಪ್ಪ ನಾನು ಅನ್ನೋದಂಥದ್ದು ಏನು ಸಿಕ್ತು.